ಸರಿ ಆಯಿತು. ಇನ್ನೊಂದು, ದರ್ಶನ್ ಅವರ ಅಭಿಮಾನಿಗಳು ರೌಡಿಗಳ ಥರ ವರ್ತನೆ ಮಾಡ್ತಾರೆ ಅಂತ ಹೇಳಿದರು. ಈಗ ಅಪ್ಪು ಅವರು ಇದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಈ ಕರ್ನಾಟಕ ಫ್ಲ್ಯಾಗ್ ಅವ್ರದ್ದು ಫೋಟೋ ಇತ್ತು, ಫೋಟೋ ಹಾಕಿದ್ರು. ಒಬ್ಬ ಲೇಡಿ ಯಾಕೆ ಹಾಕಿದ್ರಿ ಅಂತ ಒಂದು ಕ್ವಶನ್ ಮಾಡಿದ್ರು. ಇವ್ರೇನು ಮಾಡಿದ್ರು, ಸ್ಟೇಷನ್ಗೆ ಕರ್ಕೊಂಡೋಗಿ ಅಪಾಲಜಿ ಮಾಡಿಸೋ ತನಕನೂ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಅವ್ರು ಬಿಟ್ರ? ಹಾಗಾದ್ರೆ ಅದು ರೌಡಿಸಮ್ ಏನ್ರಿ? ಅದಕ್ಕೇನೆ ನೋಡಿ, ಯಾವುದನ್ನು ತೋರಿಸ್ಬೇಕೋ ನೋಡಿ, ಇವರೊಬ್ಬರೇ ಏನು ಕೊಲೆ ಮಾಡಿಲ್ಲ. ನಿಜವಾಗ್ಲೂ ನೀವೆಲ್ಲ ಪೋಟ್ರೆ ಮಾಡ್ತಿರೋದು ಏನಂದರೆ, ಪ್ರಪಂಚದಲ್ಲಿ ದರ್ಶನ್ ಒಬ್ಬ ವ್ಯಕ್ತಿ ಇವನೊಬ್ಬನೇ ಕೊಲೆ ಮಾಡಿರೋದು, ಇನ್ಯಾರೂ ಕೊಲೆ ಮಾಡಿಲ್ಲ. ಖಂಡಿತವಾಗ್ಲೂ ಕೊಲೆ ಮಾಡಿಲ್ಲ ಅಂತವ್ರು ಅಲ್ವೆಲ್ಲ. ಬೇಲ್ ಸಿಗತ್ತೆ. ಇದಕ್ಕೆಲ್ಲ ಕೈವಾಡ ಇದೆ ಅಂತ ನಾನು ಹೇಳ್ತಿದ್ದೀನಲ್ಲ. ಕೈವಾಡ ಖಂಡಿತವಾಗ್ಲೂ ಇದೆ, ಪೊಲಿಟಿಷಿಯನ್ಸ್ ಕೈವಾಡ ಇದೆ. ಅದಿಲ್ದೇನೆ ಯಾವುದೇನೂ ಆಗಲ್ಲ. ಒಂದು ಹೇಳ್ತೀನಿ, ಹರನ ಆಜ್ಞೆ ಇಲ್ಲದೆ ಒಂದು ಎಲೆ ಕೂಡ ಅಲ್ಲಾಡಲ್ವಂತೆ. ಆ ಥರ ಮೇಲೆ ಅವರು ಕೂತಿದಾರಲ್ಲ ಪೊಲಿಟಿಷಿಯನ್ಸು, ಕೂತ್ಕೊಳ್ಳಿ, ಅವ್ರು ಏನು ಆಡಿಸ್ತಾರೋ ಬುಗುರಿ ಆಡಿಸ್ದಂಗೆ ಆಡಿಸ್ಲಿ, ಅವ್ರು ಒಳಗಡೆನೇ ಇರಲಿ, ಪರವಾಗಿಲ್ಲ. ದರ್ಶನ್ ಅವ್ರು ಒಳಗಡೆನೇ ಇರಲಿ. ಆಚೆ ಇವಾಗ ಏನು ನಿಜಾಂಶ ಬರ್ತಿದೆಯಲ್ಲ ಆಚೆ. ಅವರು ಚಿತ್ರನಟರು, ದರ್ಶನ್ ಅವ್ರಿಗೂ ಮತ್ತು ಪೊಲಿಟಿಷಿಯನ್ಗೆ ಏನು ಲಿಂಕ್ ಏನಿದೆ? ಅವ್ರು ಕ್ಯಾನ್ವಸಿಂಗ್ ಹೋಗ್ತಾ ಇದ್ರು, ಮತ್ತೆ ಯಾರೇನು ನಿಂತ್ಕೊಂಡ್ರೆ ಅದು ತಪ್ಪು ಮಾಡಿದ್ರು. ಆ್ಯಕ್ಚುಲಿ ಇದು ಕೆಲವೊಂದು ದರ್ಶನ್ ಸರ್ಗೆ ಇದೊಂದು ಅನುಭವ ಆಗಬೇಕು. ಯಾಕೆಂದರೆ ಒಳ್ಳೇದಕ್ಕೆ ಮಾತ್ರ ದರ್ಶನ್ ಸರ್ನ ಎಲ್ಲರೂ ಉಪಯೋಗಿಸ್ಕೊತಾ ಇದ್ರು. ಕ್ಯಾನ್ವಸಿಂಗ್ ಅಂತೆ, ಪೊಲಿಟಿಷಿಯನ್ ಇದಕ್ಕೆ ಯಾವುದೋ ಪ್ರಮೋಷನ್ಗಂತೆ, ಫಿಲಮ್ ಪ್ರಮೋಷನ್ಗಂತೆ, ಇನ್ನೆಲ್ಲದಕ್ಕೂ ಉಪಯೋಗಿಸ್ತಿದ್ರು. ಈಗ ಅವರು ಕಷ್ಟದಲ್ಲಿದ್ದಾರೆ. ನಿಜವಾಗ್ಲೂ ಮನ್ಸು ಮಾಡಿದರೆ ಫಿಲಮ್ ಚೇಂಬರ್ ಅವರು ಈ ಪ್ರೊಟೆಸ್ಟ್ ಮಾಡಬೇಕಾಗಿತ್ತು, ಅಡ್ವೊಕೇಟ್ ಜಗದೀಶ್ ಅವರಲ್ಲ. ಅವ್ರು ಮನ್ಸು ಮಾಡಿದರೆ ಫಿಲಮ್ ಚೇಂಬರ್ ಅವ್ರು ಪ್ರೊಟೆಸ್ಟ್ ಮಾಡಬೇಕಿತ್ತು, ಇದು ಅವ್ರ ಅರೇಂಜ್ಮೆಂಟ್ಸ್ ಮಾಡಬೇಕಿತ್ತು ಇದು. ಬಟ್ ಎಲ್ಲರೂ ಏನಂದರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನಂಗೆ ಅವ್ರು ಬಿಹೇವ್ ಮಾಡ್ತಿದ್ದಾರೆ. ಬಟ್ ಈಗ ಎಲ್ಲದನ್ನು ದರ್ಶನ್ ಅವರು ನೋಡಲೇಬೇಕು, ಖಂಡಿತವಾಗ್ಲೂ ನೋಡಬೇಕು. ಆ್ಯಂಡ್ ಫಸ್ಟ್ ಆಫ್ ಆಲ್ ಅವ್ರಿಗೆ ರಿಯಲೈಸ್ ಆಗಬೇಕು, ನಮ್ಮವ್ರು ಯಾರು ತಮ್ಮವ್ರು ಯಾರು ಅಂತ ಇವಾಗ ರಿಯಲೈಸ್ ಆಗಿದೆ ಅಂತ ಅನಿಸುತ್ತೆ. ಕ್ಯಾನ್ವಸಿಂಗ್ ಹೋಗೋದು, ಕ್ಯಾಂಪಿಂಗ್ ಹೋಗೋದು, ಅದಕ್ಕೆ ಹೋಗೋದು, ಇದಕ್ಕೆ ಹೋಗೋದು ಅಷ್ಟೇ. ನಾನು ಇಷ್ಟು ಹೇಳಿದ್ದೀನಿ. ಇನ್ನು ಅವರು ಹೊರಗಡೆ ಬರಲಿ ಅಂತ ನಾನು ಕಾಯ್ತಿದ್ದೀನಿ ಅಷ್ಟೇ. ಸೊ ಎಲೆಕ್ಷನ್ ಟೈಮಲ್ಲಿ ಅವರು ಪಕ್ಷಕ್ಕೆ ಸಪೋರ್ಟ್ ಮಾಡಿದಂಥವ್ರು ಇವಾಗ ಯಾಕೆ ಅವ್ರು ಬೆನ್ನೆಲುಬಾಗಿ ನಿಲ್ತಿಲ್ಲ ಅಂತ ಅವರು ಬೇಲ್ ಕೊಟ್ಟು ಅಂದ್ರೆ ಹೊರಗಡೆ ತರಲಿಕ್ಕೆ ಟ್ರೈ ಮಾಡ್ಬೋದಲ್ಲ? ಯಾವ ಪಕ್ಷಕ್ಕೆ ಅವರೆಲ್ಲ ಇದು ಮಾಡಿದ್ದಾರೆ, ಕ್ಯಾನ್ವಾಸ್ ಮಾಡಿದ್ದಾರೆ ನೋಡಿ. ಡ್ಯೂರಿಂಗ್ ದ ಇದು ಒಂದು ಎಲೆಕ್ಷನ್ ನಡೆಯುತ್ತೆ. ಎಲೆಕ್ಷನ್ ನಡೆಯೋ ಸಂದರ್ಭದಲ್ಲಿ ದರ್ಶನ್ ಅವ್ರನ್ನ ಕ್ಯಾನ್ವಸಿಂಗ್ಗೆ ಕರೀತಾರೆ. ಅವರು ಆಗಲ್ಲ, ನಾನು ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಆ ರಿವೆಂಜು ಈ ರೀತಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಆಗಿ ನಡ್ಕೊಂಡು ಹೋಗ್ತಾ ಇದೆ ಅಷ್ಟೇ. ದಟ್ಸ್ ವಾಟ್ ಐ ಕ್ಯಾನ್ ಸೇ. ನಾನು ಇಲ್ಲಿ ತನಕ ನೋಡಿಕೊಂಡು ನನಗೆ ಏನು ಗೊತ್ತಿದೆಯೋ ಅದನ್ನು ನೋಡ್ಕೊಂಡು ನಾನು ಬಂದಿದ್ದೀನಿ, ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನೊಂದು, ನ್ಯಾಯಾಧೀಶರು ದಯವಿಟ್ಟು ನ್ಯಾಯ ದೇವತೆಗೆ ಕಣ್ಣಿಗೆ ಕಟ್ಟಿದಿರಲ್ಲ ಬಟ್ಟೆನ, ಆ ಬಟ್ಟೆ ಬಿಚ್ಚಿಬಿಟ್ಟು ನೀವು ಆ ಬಟ್ಟೆನ ನೀವು ಹಾಕ್ಕೊಂಡು ನ್ಯಾಯ ತೀರ್ಪು ಕೊಡಿ ಅಂತ ನಾನು ಕೇಳ್ಕೊತೀನಿ. 6 ಕೋಟಿ ಜನಗಳಿಗೆ ನನ್ನ ದೊಡ್ಡ ನಮಸ್ಕಾರ. ಸೊ ನಾನಿಲ್ಲಿ ಬಂದಿರೋದು ದರ್ಶನ್ ಅವರ ಪರವಾಗಿ ನಾನು ಬಂದಿದ್ದೀನಿ. ತಪ್ಪು ಮಾಡಿಲ್ಲ ಅಂತ ಹೇಳಿ ನಾನು ಬಂದಿದ್ದೀನಿ. ಇನ್ನೊಂದು, ಇಲ್ಲಿ ಎಲ್ಲರ ಕೈವಾಡ ಇದೆ ಅಂತ ನಾನು ಹೇಳ್ತೀನಿ. ಎಲ್ಲರ ಅಂತ ಅಂದರೆ ಪೊಲಿಟಿಷಿಯನ್ಸ್, ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್, ಕೆಲವರು ಏನು ಯಾರ್ಯಾರು ಇದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡಿ, ದರ್ಶನ್ ಸರ್ನ ಟಾರ್ಗೆಟ್ ಮಾಡಿ ಇವ್ರನ್ನ ತುಂಬ ಕೆಟ್ಟದಾಗಿ ಫ್ರೇಸ್ ಔಟ್ ಮಾಡಿದ್ದಾರೆ. ಎಸ್, ಇದು ರೇಣುಕಾ ಸ್ವಾಮಿ ಅವ್ರಿಗೆ ಈ ಥರ ಆಗಬಾರ್ದಾಗಿತ್ತು. ಬಟ್ ಮಾಡಿರೋರಿಗೆ ಶಿಕ್ಷೆ ಆಗಬೇಕೇ ಹೊರತು ಮಾಡಿಲ್ದಿರೋರಿಗೆ ಶಿಕ್ಷೆ ಆಗೋದು ಸರಿ ಕಾಣ್ತಾ ಇಲ್ಲ ಯಾಕೋ. ಆ್ಯಂಡ್ ಇನ್ನೊಂದು ಏನಂತಂದರೆ, ಪವಿತ್ರ ಗೌಡ ಅವರು ದರ್ಶನ್ ಮತ್ತು ಅವರ ಮಿಸ್ಸಸ್ ಜೊತೆ
ಆ್ಯನಿವರ್ಸರಿ ಸೆಲೆಬ್ರೇಷನ್ಗೆ ದುಬೈಗೆ ಅಂತ ಹೋಗ್ತಾರೆ. ಆ ಟೈಮಲ್ಲೇ ಇವರು ಕರ್ಮ ರಿಟರ್ನ್ಸ್ ಅಂತ ಒಂದು ಕ್ಲೂ ಕೊಡ್ತಾರೆ. ಇಫ್ ಯು ಆಲ್ ರಿಮೆಂಬರ್, ಒಂದು ಕ್ಲೂ ಕೊಡ್ತಾರೆ, ದಟ್ ಈಸ್ ಅ ಕ್ಲೂ. ಸೊ ಎಕ್ಸಾಕ್ಟ್ 2 months ಆದಮೇಲೆ, ಎಕ್ಸಾಕ್ಟ್ 1 month ಆದಮೇಲೆ ಈ ಕೃತ್ಯ ನಡೆಯುತ್ತೆ. ಅಂದರೆ ಇಟ್ಸ್ ಅ ಪ್ರೀ ಪ್ಲ್ಯಾಂಡ್ ಟ್ರ್ಯಾಪ್. ನಮ್ಮ ದರ್ಶನ್ ಅವ್ರನ್ನ ಕಂಪ್ಲೀಟಾಗಿ ಟ್ರ್ಯಾಪ್ ಮಾಡಿದ್ದಾರೆ. ಇದಕ್ಕೆ ಸಾಥ್ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ. ಅಡ್ವೊಕೇಟ್ ಜಗದೀಶ್ ಅವರು ಎಲ್ಲವುದು ಕೆಲವೊಂದು ಬಹಿರಂಗ ಪಡಿಸ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಎಲ್ಲ ಓಪನ್ ಅಪ್ ಆಗಿ ಎಲ್ಲವುದು ಹೇಳ್ತಿದ್ದಾರೆ. ಆ್ಯಂಡ್ ಮೋರ್ ಓವರ್ ಅಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಹೇಳ್ದಂಗೆ ಅವರೊಂದು ಕಾಫಿ ಕಪ್ಪು ಸಿಗರೇಟಿಂದ ಅವ್ರನ್ನ ಬಳ್ಳಾರಿ ಜೈಲಿಗೆ ಕಳಿಸಿದ್ರು ಅಂತ. ಇದು ನಿಜವಾಗ್ಲೂ ಅವ್ರೇನು ದರ್ಶನ್ ಅವರು ಬಾಂಬ್ ಬ್ಲಾಸ್ಟ್ ಮಾಡಿದ್ರ ಬಳ್ಳಾರಿ ಜೈಲಿಗೆ ಹಾಕೋಕ್ಕೆ? ಬಳ್ಳಾರಿ ಜೈಲಲ್ಲಿ ಯಾರ್ಯಾರು ಇದ್ದಾರೆ ಅಂತ ಗೊತ್ತಾ? ಆ್ಯಕ್ಚುಲಿ ಒಂದು ಬಾಂಬ್ ಬ್ಲಾಸ್ಟ್ ಮಾಡಿರೋರು, ಗ್ಯಾಂಗ್ ರೇಪ್ ಮಾಡಿರೋರು, ಆತ ಪೆಟ್ರೋಲ್ ಬಂಕ್ ಸುಟ್ಟಿರೋರು. ಈವನ್ ಎಸ್, ನಾನು ಹೋಗಿದ್ದೀನಿ, ನಾನು ಅಲ್ಲಿ ಹೋಗಿ ನಾನು ನೋಡ್ಕೊಂಡು ಬಂದಿದ್ದೀನಿ. ಅಂದರೆ ಅವ್ರನ್ನೆಲ್ಲ ವೆರಿ ಲಾಂಗ್ ಬ್ಯಾಕ್. ಎಸ್, ಐ ಹ್ಯಾಡ್ ಬೀನ್ ಟು ಅ ಬಳ್ಳಾರಿ ಜೈಲ್. ಬಟ್ ಅಲ್ಲಿ ಅಂತ ಘೋರ ನರಕ ಇನ್ಯಾರಿಗೂ ಬೇಡ. ಅಲ್ಲಿಗೆ ಹಾಕುವಂಥ ಅವಶ್ಯಕತೆ ಏನಿತ್ತು? ಯಾಕೆ ಯಾರು ಐಫೋನ್ಸು, ಯಾರು ಸ್ಮಾರ್ಟ್ಫೋನ್ಸು, ಗೂಗಲ್ ಪೇ, ಫೋನ್ಪೇ ಯಾರು ಅಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಇರೋರು ಯಾರು ಯೂಸ್ ಮಾಡ್ತಿಲ್ವಾ? ಎಲ್ಲರೂ ಯೂಸ್ ಮಾಡ್ತಾನೆ ಇದ್ದಾರಲ್ಲ. ನನ್ನ ಕ್ಲೈಂಟ್ಸೇ ಯೂಸ್ ಮಾಡ್ತಿದ್ದಾರೆ. ಫೋನ್ಪೇ ತಗೋತಾ ಇದ್ದಾರೆ, ಫೋನ್ಪೇನಲ್ಲಿ ದುಡ್ಡು ಹಾಕಿಸ್ಕೋತಾ ಇದ್ದಾರೆ, ಫೋನ್ಪೇ ಇದು ಮೊಬೈಲಿಂದ ಮರ್ಡ್ರ್ಗಳು ನಡೀತಾ ಇದೆ, ಏನು ರೇಪ್ ಎಲ್ಲ. ಅಂದರೆ ರೌಡಿಗಳಲ್ಲಿ ಇರೋದ್ರಿಂದ ಎಲ್ಲದು ಸುಪಾರಿಗಳು ತೊಗೊಂಡು ಅಲ್ಲಿ ಕೂತ್ಕೊಂಡು ಎಲ್ಲ ಆಪ್ರೇಷನ್ಸು ಆಗ್ತಾ ಇದೆ. ಆ್ಯಂಡ್ ಹೋದ್ಸಲಿ ನಾನು ಐ ಥಿಂಕ್ ಸೊ 1 year ಬ್ಯಾಕ್ ನಾನು ಹೋದಾಗ ಕೆಲವೊಂದಷ್ಟು ಗಾಂಜಾಗಳು ಸಿಕ್ತು, ಸ್ಮೋಕಿಂಗ್ ಎಲ್ಲವುದು ಸಿಕ್ಕಿದೆ, ಸಿಗರೇಟ್ಸ್ಗಳು ಸಿಕ್ಕಿದೆ, ಎಲ್ಲವುದು ಸಿಕ್ಕಿದೆ. ಅದನ್ನು ಯಾಕೆ ಯಾವುದು ಹೊರಗಡೆ ಬರ್ತಾ ಇಲ್ಲ? ಇವರೊಬ್ಬರೇನಾ ಬರೀ ಕಾಫಿ ಕಪ್ಪು ಮತ್ತು ಏನೋ ಸಿಗರೇಟ್ ಇಟ್ಕೊಂಡಿರೋದು ಇವರೊಬ್ಬರೇನಾ? ಇಟ್ಸ್ ಆಲ್ ಅಬೌಟ್ ದ ಟಾರ್ಗೆಟ್ ಅಷ್ಟೇ ನಾನು ಹೇಳೋದು. ಅವರೊಬ್ಬರು VIP ದೊಡ್ಡ ಪರ್ಸನ್ನು, ಅವ್ರ ಬಗ್ಗೆ ಒಂದು ಮಾತಾಡಿದ್ರೆ ಒಂದಷ್ಟು ನಾವು ಹೊಟ್ಟೆ ತುಂಬಿಸ್ಕೋಬೋದು ಅಂತ ಹೇಳಿ ಕೆಲವರು ಮಾತಾಡ್ತಾರೆ. ಮೀಡಿಯಾದವರು ಮಾತಾಡಲಿ, ಪರವಾಗಿಲ್ಲ. ಬಟ್ ಇಟ್ಸ್ ನಾಟ್ ಅ ಫ್ಯಾಕ್ಟ್. ಅವರು ತಪ್ಪು ಮಾಡಿಲ್ಲ ಅಂತ, ಏನೋ ತಪ್ಪು ಮಾಡಿಲ್ಲ. ಡಬಲ್ ಮರ್ಡರು, ಟ್ರಿಬಲ್ ಮರ್ಡರ್ ಮಾಡಿರೋರಿಗೆ ಎಷ್ಟು ಬೇಗ ಏನೋ ಬೇಲ್ಗಳು ಸಿಗ್ತಾ ಇದೆ. ಅಂಥದ್ರಲ್ಲಿ ನಿಜವಾಗ್ಲೂ ಅವ್ರು ಕೊಲೆನೇ ಮಾಡಬೇಕು ಅಂತ ಇದ್ದಿದ್ರೆ ಅವ್ರು ಯಾವುದೋ ಲೆವೆಲಲ್ಲಿ ಮಾಡ್ಬೋದಾಗಿತ್ತು. ಯಾಕೆಂದರೆ ಎಷ್ಟೋ ಮೂವಿನಲ್ಲಿ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಆ ಥರ ಪ್ಲ್ಯಾನಿಂಗಲ್ಲಿ ಸರಿಯಾಗಿ ಅವ್ರು ಕೊಲೆ ಮಾಡ್ಬೋದಾಗಿತ್ತು ಅಂತ ಇಂಟೆನ್ಷನ್ ಇದ್ದಿದ್ರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.